ಫ್ರೆಂಡ್ಸ್, ನನ್ನ ಹೆಸರು ಶ್ರೀಕಾಂತ್ ಅಂತೇಳಿ. ನಾನು ಇದ್ದೀನಿ ಆ್ಯಕ್ಚುಲಿ ಏನು ಹೇಳಬೇಕಂತ ಬಯಸ್ತಿದ್ದೀನಿ ಅಂದರೆ, ಮನುಷ್ಯನಿಗೆ ಆಲೋಚನೆಗಳು ಎಷ್ಟು ಇಂಪಾರ್ಟೆಂಟು. ಆ್ಯಕ್ಚುಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಕ್ಸಸ್ ಆಗೋದಿಲ್ಲ, ಕೆಲವೊಬ್ಬರಷ್ಟೇ ಸಕ್ಸಸ್ ಆಗ್ತಾರೆ. ಯಾಕೆ ಆಗ್ತಾರೆ ಅಂತ ಅದೇ ರೀತಿ ಆಲೋಚನೆ ಮಾಡಿದಾಗ ನನಗೆ ಗೊತ್ತಾಗಿದ್ದು ಒಂದು ವಿಷಯ. ಆಲೋಚನೆ, ಅವನ ಆಲೋಚನೆಗಳೇ ಬೇರೆ ಇರ್ತವೆ, ನಮ್ಮ ಆಲೋಚನೆಗಳೇ ಬೇರೆ ಇರ್ತವೆ. ಆ ಆಲೋಚನೆಗಳನ್ನು ಯಾವ ರೀತಿ ನಾವು ಉಪಯೋಗಿಸ್ಕೊತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ಡಿಪೆಂಡ್ ಆಗಿರುತ್ತೆ. ಸೊ ಇದನ್ನು ಹೇಳಲಿಕ್ಕೆ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಮ್ಮ ಆಲೋಚನೆಗಳ ಬಗ್ಗೆ ಇನ್ಮೇಲಿಂದ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು, ಯಾವ ರೀತಿ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ನೋಡಿಕೊಂಡು ಬರೋಣ. ಸೊ ಆಲೋಚನೆಗಳು ಎದಕ್ಕೆ ಇಂಪಾರ್ಟೆಂಟು ಅಂತೇಳ್ಬಿಟ್ಟು ನಾನು ಆವಾಗಲೇ ನಿಮಗೆ ಹೇಳ್ದಂಗೆ ಎಕ್ಸಾಂಪಲ್ ನಂದೇ ತಗೋತೀನಿ. ಆ್ಯಕ್ಚುಲಿ ಈ ಒಂದು ವಿಡಿಯೋ ಮಾಡಿ ಎಲ್ಲರಿಗೂ ತಲುಪಬೇಕು, ಎಲ್ಲರೂ ಇದು ಮಾಡ್ಬೇಕಂತ ಹೇಳ್ಬಿಟ್ಟು ಇದು ಇವಾಗಿಂದ ಆಲೋಚನೆ ಅಲ್ಲ. ಹೆಚ್ಚು ಕಡಿಮೆ ಒಂದು 4-5 ವರ್ಷದಿಂದನೇ ನಾನು ಆಲೋಚನೆ ಮಾಡ್ತಾ ಇದ್ದೀನಿ. ಈ ರೀತಿ ಹೇಳಬೇಕು, ಜನಕ್ಕೆ ಇದು ಗೊತ್ತಾಗಬೇಕು. ಯಾಕಂದರೆ ಗೊತ್ತಿದೆ, ಇಲ್ಲ ಅಂತ ಹೇಳೋದಿಲ್ಲ, ತುಂಬ ಜನಕ್ಕೆ ಗೊತ್ತಿದೆ, ಬಟ್ ಅದನ್ನು ಯಾರೂ ಶೇರ್ ಮಾಡೋದಿಲ್ಲ. ಯಾಕೆ ಒಬ್ಬನು ಉದ್ಧಾರ ಆಗ್ತಾನೆ, ಯಾಕೆ ಒಬ್ಬನು ಉದ್ಧಾರ ಆಗೋದಿಲ್ಲ, ಏನು ಎತ್ತ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಸೊ ನಾನು ಆಲೋಚನೆ ಮಾಡಿದಾಗ ಇದನ್ನು ಹೇಳಬೇಕು, ಈ ರೀತಿ ಮಾಡಬೇಕು. ಸೊ ಸಮ್ ಪರ್ಸನ್ಸ್ ಯಾರಾಗ್ತಾರೋ ಯಾರಿಲ್ಲೋ ಗೊತ್ತಿಲ್ಲ, ಬಟ್ ಸಮ್ ಪರ್ಸನ್ಸ್ ಏನೊಂದು ಆಲೋಚನೆ ಚೇಂಜ್ ಆಯಿತು, ಅವನ ಜೀವನ ಚೇಂಜ್ ಆಗ್ಬೋದು. ಸೊ ಆ ಒಂದು ಕಾರಣಕ್ಕಾಗಿ ನಾನು ಎಷ್ಟೋ ದಿವಸದಿಂದ ಹೇಳ್ಕೊಂಡೆ, ಬಟ್ ಏನಾಗ್ತಾಯಿತ್ತು. ಸೊ ಆವಾಗಲೇ ನಾನು ಹೇಳ್ದಂಗೆ ಆಲೋಚನೆ ಎಷ್ಟು ಇಂಪಾರ್ಟೆಂಟ್. ಸೊ ನನ್ನ ತಲೆಯಲ್ಲಿ ಒಂದು ಆಲೋಚನೆ ಬರೋದು ಏನಂತೇಳಿ, ಓಕೆ ನೀನು ಮಾಡ್ತೀಯಾ ಮಾಡು. ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರ್ತೈತಲ್ಲ, ಯಾರಿಗೆ ಗೊತ್ತಿರೋದಲ್ಲ, ಎಲ್ಲರೂ ಮಾಡ್ತಾರೆ. ಈ ರೀತಿ ಹೇಳಿದ್ರೆ ಯಾರೋ ನಿನ್ನ ಬಗ್ಗೆ ನಗ್ತಾರೆ, ಅಯ್ಯೋ ಯಾರೋ ನೀನು ನೋಡಿ ಅಯ್ಯೋ ಯಾರಿಗೆ ಗೊತ್ತಿರೋ ವಿಷಯ ಹೇಳ್ತಿದ್ದ ನೋಡಿ ಇವನು ಅಂತ ಹೇಳ್ತಾರೆ. ಸೊ ಹೀಗೆ ನನ್ನದೇ ಆದ ಆಲೋಚನೆಗಳು ನನಗೆ ಕನ್ಫ್ಯೂಸ್ ಮಾಡ್ತಾ ಇದ್ವು. ಸೊ ನಾನು ಏನು ಮಾಡಿದೆ, ಓಕೆ ಹೌದಲ್ಲ ಇರ್ಬೋದು. ಸೊ ನಾನೇನಂತ ಮತ್ತೆ ಹಿಂದೋದೆ. ಮತ್ತೆ ಒಂದ್ಸಲ ಆಲೋಚನೆ ಬರೋದು, ಇಲ್ಲ ಮಾಡೋಣ, ಏನಾದರೂ ತಿಳಿಸೋಣ, ಏನಾದರೂ ಮಾಡೋಣ ಅಂತೇಳಿ ನನ್ನಲ್ಲಿ ಮತ್ತೆ ಒಂದು ಆಲೋಚನೆ. ಮತ್ತೆ ಒಂದು ಕ್ಷಣದಲ್ಲಿ ಬಿಡೋ ಜನ ನೋಡಿ ನಗ್ತಾರೆ, ಅವ್ರು ನೋಡಿ ಅಸಹ್ಯ ಪಡ್ತಾರೆ. ಈ ರೀತಿ ನನ್ನಷ್ಟಕ್ಕೆ ನನ್ನ ಆಲೋಚನೆಗಳೇ ನನ್ನನ್ನು ತುಳಿತಾ ಇತ್ತು. ಸೊ ಲಾಸ್ಟಲ್ಲಿ ಇವತ್ತೇನೋ ಯಾವುದೋ ಮೂಡಿತ್ತು. ಸೊ ನಾನೇನು ಅನ್ಕೊಂಡೆ, ಓಕೆ ಯಾರು ನಕ್ಕರೇನು ಯಾರು ಬಿಟ್ರೇನು, ನನ್ನ ಒಂದು ಆಲೋಚನೆ ಬಂದಿದೆ, ನಾನು ತಿಳಿಸಿ ಹೇಳೋಣ. ಸೊ ಅದರಿಂದ ಯಾರು ನಗ್ತಾರೆ ಯಾರು ಬಿಡ್ತಾರೋ ಅದು ನನ್ನ ಪ್ರಶ್ನೆ ಅಲ್ಲ. ಬಟ್ ಇದರಿಂದ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಮನುಷ್ಯನಿಗೆ ಆಲೋಚನೆಗಳು ಎಷ್ಟು ಇಂಪಾರ್ಟೆಂಟ್. ಇವಾಗ ಎಕ್ಸಾಂಪಲ್ ನನ್ನದೇ ತಗೋರಿ, ಇದು ಇವಾಗಿಂದ ಅಲ್ಲ, ತುಂಬ ದಿವಸದ ಕೆಳಗಡೆನೇ ಮಾಡ್ಬೇಕಂತ ಅಂದ್ಕೊಂಡಿದ್ದು ಆಲೋಚನೆ. ಬಟ್ ಈ ಆಲೋಚನೆಯಿಂದ ಇದರಿಂದ ನಾನು ಹೊರಗಡೆ ಬರಲಿಕ್ಕೆ ಎಷ್ಟು ವರ್ಷ ಬೇಕಾಯಿತು, 4 ವರ್ಷ ಬೇಕಾಯ್ತು, ಹೌದು ತಾನೆ. ಸೊ ಅದೇ ರೀತಿ ನಮ್ಮ ಜೀವನದಲ್ಲಿ ಒಂದು ಯಾವುದೋ ಒಂದು ಗುರಿ ಇಟ್ಕೊಂಡಿರ್ತೀವಿ ಅಂತ ತಿಳ್ಕೊರಿ. ಸೊ ಗುರಿ ಮುಟ್ಟಬೇಕಾದಾಗ ನಮ್ಮದಲ್ಲಿ ಏನೆಲ್ಲ ಆಲೋಚನೆಗಳು ಬರ್ತಾವಂದರೆ, ಓಕೆ ನಾ ಮುಟ್ತೀನೋ ಇಲ್ಲೋ, ಎಷ್ಟೋ ಜನ ಫೇಲ್ ಆಗಿದ್ದಾರೆ ಅಂತ ಹೇಳ್ತಾರೆ, ಅವ್ರು ಹಂಗಾಗಿದ್ದಾರೆ, ಇವ್ರು ಹಿಂಗಾಗಿದ್ದಾರೆ. ಸೊ ನಾವೇನು ಮಾಡ್ತೀವಿ, ನಮ್ಮದೇ ಆದ ಆಲೋಚನೆಗಳಲ್ಲಿ ನಾವೇ ಏನೇನೋ ಆಲೋಚನೆಗಳು ಮಾಡಿಕೊಂಡು ನಾವು ಅದನ್ನು ಹಿಂದೆ ಸರಿಸ್ತಾ ಹೋಗ್ತೀವಿ. ಸೊ ಈ ರೀತಿ ಹಿಂದೆ ಸರಿಸಿದಾಗೆಲ್ಲ ಏನಾಗುತ್ತೆ, ನಮ್ಮನ್ನು ನಾವು ತೆಗೆಸ್ಕೊತ ಹೋಗ್ತೀವಿ ಹೊರತಾಗಿ ನಾವು ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೇನು ಮಾಡಬೇಕು. ಸೊ ಇವಾಗ ನನ್ನ ಎಕ್ಸಾಂಪಲ್ ನಾನು ಕೊಟ್ಟಾಗೆ ನನ್ನಲ್ಲಿ ಆಲೋಚನೆಗಳು ಬೇರೆ ಏನೇನೋ ಆಲೋಚನೆಗಳು ಬಂದು, ಯಾವಾಗ ಮಾಡಬೇಕಾಗಿದ್ದು ಬಿಡು ಇವಾಗ ನಾನು ಮಾಡ್ತಾ ಇದ್ದೀನಿ. ಸೊ ಯಾವಾಗ ಏನೇನೋ ಆಲೋಚನೆಗಳು ಬಂದವು, ಬಟ್ ಆ ಆಲೋಚನೆಗಳನ್ನು ನಾನು ಇವತ್ತು ನಿಮ್ಮ ಮುಂದೆ ಬರಲಿಕ್ಕೆ 4 ವರ್ಷ ಬೇಕಾಯಿತು. ನಂಬ್ತೀರಾ? ಸಾಧ್ಯ ಇಲ್ಲ ತಾನೆ. ಹಾಗೆ ಸೊ ಒಂದು ಆಲೋಚನೆಯನ್ನು ನಾವು ಗೆಲ್ಲಬೇಕಂದ್ರೆ ಎಷ್ಟು ವರ್ಷಗಳು ಬೇಕಾಗ್ತವೆ ಸ್ನೇಹಿತರೆ. ಸೊ ಆಲೋಚನೆ ಗೆಲ್ಲಬೇಕಂದ್ರೆ ಫಸ್ಟು ನಾವೇನು ಮಾಡ್ಬೇಕಂತಿದ್ದೀವಿ ಅದು ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿರ್ಬೇಕಾಗುತ್ತೆ. ಸೊ ಫಿಕ್ಸ್ ಆಗಿದ್ದಾಗ ಅಷ್ಟೇ ನಾವೇನಾದರೂ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸಾಧ್ಯ ಆದಾಗ ಫಿಕ್ಸ್ ಆಗೋದು ಒಂದೇ ಅಲ್ಲ, ಫಿಕ್ಸ್ ಆದಾಗ ಕೆಲವೊಂದು ಆಲೋಚನೆಗಳೆಲ್ಲ ಬರ್ತವೆ. ಒಂದು ಸಾರಿ ನಾವು ನಮ್ಮ ಆಲೋಚನೆಗಳನ್ನು ನಾನು ಇದಾಗಬೇಕಂತಿದ್ದೀನಿ, ನಾನು ಇದು ಮಾಡ್ಬೇಕಂತಿದ್ದೀನಿ ಅಂತ ಒಂದು ಸಾರಿ ನೀವು ಅಂದ್ಕೊಂಡ್ರಂದ್ರೆ ಈ ರೀತಿ ಎಲ್ಲ ಆಲೋಚನೆಗಳು ಬರ್ತಾ ಇರ್ತವೆ, ನೆಗೆಟಿವ್ ಥಾಟ್ಸ್ ಬರ್ತಾ ಇರ್ತವೆ, ಏನೇನೋ ಆಲೋಚನೆ ಬರ್ತವೆ. ಕೆಲವೊಂದು ಸಾರಿ ಏನಾಗುತ್ತೆ, ನಮ್ಮ ದಾರಿನ ತಪ್ಪಿ ಬೇರೆ ಏನೋ ಆಲೋಚನೆ ಬರ್ತೈತಿ. ನನಗೆ ಗೊತ್ತಿರೋ ಮಟ್ಟಿಗೆ ಯಾರೊಬ್ಬರು ಅಂದರು, ಒಂದು ದಿವಸಕ್ಕೆ ಒಬ್ಬ ಮನುಷ್ಯನಲ್ಲಿ 6 ಲಕ್ಷ ಆಲೋಚನೆಗಳು ಬರ್ತವೆ. ಎಕ್ಸಾಕ್ಟ್ ನನಗೂ ಗೊತ್ತಿಲ್ಲ, ಬಟ್ ನಾನು ಕೇಳ್ಪಟ್ಟಿದ್ದು ಏನಂದರೆ 6 ಲಕ್ಷ ಆಲೋಚನೆಗಳು ಬರ್ತವೆ ಮನುಷ್ಯನಲ್ಲಿ ಅಂತ ಹೇಳ್ತಾರೆ. ಓಕೆ, 6 ಲಕ್ಷ ಆಲೋಚನೆಗಳಲ್ಲಿ ನನ್ನ ಆಲೋಚನೆ ಏನಿದೆ ಬೇಕಾದ್ರೆ ನೀವು ಆಲೋಚನೆ ಮಾಡ್ಬೋದು. ನಾವು ಸುಮ್ಮನೆ ಕುಂತಿರ್ತೀವಿ ಏನೋ ಮಾಡ್ತಿರ್ತೀವಿ, ಮೈಂಡಲ್ಲಿ ಮತ್ತೆ ಏನೋ ಒಂದು ಆಲೋಚನೆ ಬರ್ತದೆ.
ಒಂದು ಕೆಲಸ ಮಾಡ್ತಾ ಇರ್ತೀವಿ, ಏನೊಂದು ಆಲೋಚನೆ ಬರ್ತದೆ, ಮೈಂಡ್ ಡೈವರ್ಟ್ ಆಗುತ್ತೆ. ಮತ್ತೆ ಆ ಮೈಂಡ್ ಆ ಕಡೆ ಸೈಡ್ ಹೋದಾಗ ಅದನ್ನ ಮತ್ತೆ ತಂದು ಅದೇ ಜಾಗಕ್ಕೆ ಬಿಡಬೇಕು. ಆ ಜಾಗಕ್ಕೆ ಬಿಟ್ಟಾಗ ಅಷ್ಟೇ ನಾವು ಏನು ಮುಟ್ಟಬೇಕಂತಿದ್ದೀವಿ, ಏನು ದಾರಿ ಹಿಡಿಬೇಕಂತಿದ್ದೀವಿ, ಅದನ್ನು ಕಂಪಲ್ಸರಿ ರೀಚ್ ಆಗಿ ಆಗ್ತೀವಿ. ಸೊ ಆಲೋಚನೆಗಳು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನಿಮಗೆ ಇವಾಗ ಅಷ್ಟು ಗೊತ್ತಾಗಲಿಕ್ಕಿಲ್ಲ, ಸ್ವಲ್ಪ ಗೊತ್ತಾಗಿರ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂದರೆ ನಾನು ಫೇಸ್ ಮಾಡಿದ್ದೀನಿ. ಆ ಫೇಸ್ ಮಾಡಿದ್ದನ್ನು ಯಾರು ಫೇಸ್ ಮಾಡಬಾರ್ದು, ಎಸ್ಪೆಷಲಿ ಯುವಕರು. ಯಾಕಂದರೆ ತುಂಬ ಜನ ಯುವಕರು ಏನು ಮಾಡ್ತಾರಂದರೆ, ಈ ಆಲೋಚನೆಗಳು ಅವ್ರು ಏನು ಒಬ್ರೊಬ್ರು ಒಂದೊಂದು ಹೇಳ್ತಾ ಇರ್ತಾರೆ, ಅದ್ರ ಕಡೆ ಗಮನ ಕೊಟ್ಟು ಏನು ಮಾಡ್ಬಿಡ್ತಾರೆ, ಹೌದಲ್ಲ ಅದು ಸರಿ ಇದೆ, ಹೌದಲ್ಲ ಇವ್ನು ಹೇಳಿದ್ದು ಸರಿ ಇದೆ, ಓಕೆ ಅವ್ರವರ ದೃಷ್ಟಿಯಲ್ಲಿ ಅವ್ರವರ ಒಂದು ಇದರಲ್ಲಿ ಅವರು ಸರಿಯಾಗಿ ಇರ್ತಾರೆ. ಬಟ್ ನಾನೇನಿದ್ದೀನಿ, ನನಗೇನು ಬೇಕಾಗಿದೆ, ಅವನೇನೋ ಹೇಳ್ದ ಇವನೇನೋ ಹೇಳ್ದ ಬೇಕಾಗಿಲ್ಲ, ನನಗೇನು ಬೇಕು. ಆ ಆಲೋಚನೆಗಳು, ಸಾವಿರ ಆಲೋಚನೆಗಳು ನಿನ್ನ ತಲೆಯಲ್ಲಿ ಬರ್ತಾ ಇರ್ತವೆ. ಆ ಸಾವಿರ ಆಲೋಚನೆಗಳನ್ನ ಸೈಡಿಗಿಟ್ಟು ನಿನ್ನ ಆಲೋಚನೆ ಮೇನ್ ಗುರಿ ಏನಿದೆ, ಮೇನ್ ಗುರಿ ನಿನ್ನದೇನಿದೆ ಗುರಿ, ಆ ಗುರಿ ಮುಟ್ಲಿಕ್ಕೆ ಪ್ರಯತ್ನ ಪಡು. ಸೊ ಪ್ರಯತ್ನ ಪಟ್ಟಾಗಷ್ಟೇ ನೀನು ಸಾಧಿಸ್ಲಿಕ್ಕೆ ಆಗುತ್ತೆ.